ಸುವರ್ಣ. ಒಂದು ವರ್ಷದಲ್ಲಿ ಜೀವನ ಎಷ್ಟೆಲ್ಲ ಬದಲಾಗೋಯ್ತು ಶ್ಯಾಮ. ಇದೇ ದಿನ ಲಾಸ್ಟ್ ಇಯರ್ ನಾವ್ ಹೆಂಗೆಲ್ಲ ಇದ್ವಲ್ಲೋ, ಆದ್ರೆ ಈಗ ನೋಡು ನಾನೊಳ್ಳೆ ಒಂಟಿ ಪಿಶಾಚಿ ಆಗೋಗ್ಬಿಟ್ಟಿದ್ದೀನಿ. ಆ ನನ್ನ ಗಂಡಂಗಂತೂ ಕೆಲ್ಸದ ಮುಂದೆ ನಾನೇನು ಅಲ್ಲ. ಕಾಲೇಜಿಗೆ ತಲುಪದ ಮೇಲಾದ್ರೂ ಒಂದಾದ್ರೂ ಮೆಸೇಜ್ ಮಾಡ್ಬೇಕಿತ್ತು ತಾನೆ. ನನಗೊಂದು ರಿಪ್ಲೈಯೂ ಮಾಡಿಲ್ಲ. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳು ಶ್ಯಾಮ? ಬೇಡ, ನಿನ್ ಜೀವನ ಎಲ್ಲ ಬರೀ ನನ್ಗೋಳ್ ಕೇಳೋದ್ರಲ್ಲೇ ಆಗೋಯ್ತು. ನೀನ್ ಹಾಯಾಗಿರು, ನನ್ಗೋಳ್ನ ನಾನೇ ಅನುಭವಿಸ್ತೀನಿ. ಇವ್ರಿಗೆ ಅಷ್ಟೊಂದೆಲ್ಲ ಮೆಸೇಜ್ ಮಾಡಿದ್ದೀನಿ, ಒಂದಕ್ಕಾದ್ರೂ ರಿಪ್ಲೈ ಮಾಡೋದು ಬೇಡವಾ? ಎಂತವ್ರು ಇವರು? ಮಾಸ್ ಕಮ್ಯುನಿಕೇಶನ್. ಓಕೆ, ಇದು ನನ್ನ ಹೊಸ ಕುಟುಂಬನ. ಇಟ್ಸ್ ನೈಸ್. ಅ ವೆರಿ 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 ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ನಿಮ್ಮ ಪರಿಚಯ ನನಗಾಗಿಲ್ಲ, ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ರವಿ ತೇಜಸ್ವಿ ಅಂತ. ಯು ಕ್ಯಾನ್ ಕಾಲ್ ಮೀ ತೇಜಸ್ವಿ. ಓಕೆ? ಗೊತ್ತು ಸರ್, ನೀವು ಕಾಲೇಜಲ್ಲಿ ಇದ್ದೀರಾ ಅಂತಾನೆ ನಾವು ಈ ಕಾಲೇಜ್ಗೆ ಜಾಯಿನ್ ಆಗಿದ್ದು. ರಿಯಲಿ? ದಟ್ಸ್ ಇಂಟ್ರೆಸ್ಟಿಂಗ್. ಓಕೆ ಸರ್, ನಾನು ಆ್ಯಕ್ಚುಲಿ PU ಸೈನ್ಸಲ್ಲಿದ್ದೆ ಸರ್. ನಿಮ್ಮ ಬಗ್ಗೆ ಕೇಳಿನೇ ಇವಾಗ BA ತೊಗೊಂಡಿದ್ದೀನಿ ಸರ್. ವಾವ್, ಥ್ಯಾಂಕ್ ಯು. ಪ್ಲೀಸ್ ಸಿಟ್ ಡೌನ್. ನಿಜವಾಗ್ಲೂ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಗೈಸ್, ಯು ನೋ ಸಮಥಿಂಗ್, ಬಹಳಷ್ಟು ಕಾಲೇಜ್ಗಳಲ್ಲಿ BA ಅಡ್ಮಿಷನ್ಸ್ ಆಗೋದೇ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ತಗೊಳ್ಳೋರಿದ್ದಾರೆ, ಆ್ಯಂಡ್ ದಟ್ ಟು ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿ ಎಲ್ಲರೂ ಪ್ರೊಫೆಷ್ನಲ್ ಕೋರ್ಸಸ್ಸು, ಮ್ಯಾನೇಜ್ಮೆಂಟ್ ಕೋರ್ಸು, ಕಾಮರ್ಸ್ ಅಂತ ಹೋಗೋರೇನೆ. ತಾವೇ ಸ್ವತಃ ಇಷ್ಟಪಟ್ಟು BA ತಗೊಳ್ಳೋದು ತುಂಬಾ ಕಡಿಮೆ. ಬಹುಶಃ ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ನನಗೋಸ್ಕರ BA ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಲೆಕ್ಚರರ್ ಆಗಿರೋದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ವೆರಿ ಸಾರಿ, ಅವಾಗಿಂದ ನನ್ನ ಫೋನ್ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೆ ಅಲ್ವಾ? ಪ್ಲೀಸ್ ಎಕ್ಸ್ಕ್ಯೂಸ್. ಓಕೆ, ಸ್ವಿಚ್ಡ್ ಆಫ್. ಈಗ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಐ ಆಮ್ ಸಾರಿ ಅಬೌಟ್ ಇಟ್. ಓಕೆ, ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನೀವೆಲ್ಲರೂ ನನ್ನ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಬಟ್ ನನಗೆ ನಿಮ್ಮ ಯಾರ ಪರಿಚಯನೂ ಇಲ್ಲ. ಸೊ ಏನು ಮಾಡೋಣ, ಅಟೆಂಡೆನ್ಸ್ ಹಾಕ್ತಾ ಹಾಕ್ತಾ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೊಳ್ತಾ ಹೋಗ್ಲಾ? ಇಸ್ ದಟ್ ಓಕೆ? ನನ್ನ ಕ್ಲಾಸ್ನಲ್ಲಿ ರೂಲ್ ನಂಬರ್ 1, ಎಲ್ಲರೂ ಸೈಲೆಂಟಾಗಿ ಗದ್ದಲ ಮಾಡಬೇಕು. ಹೇಗೆ? ವೆರಿ ಗುಡ್. ಓಕೆ, ಅರುಣ್. ಹೇ, ಅಕ್ಷತಾ. ಮೇಘ್ನಾ, ಮೇಘ್ನಾ, ಇವತ್ತು ನಮ್ಮ ಮನೇಲಿ
ಹುರುಳಿಕಾಯಿ, ಸೀಮೆ ಬದನೆಕಾಯಿ, ಬೆಂಡೆಕಾಯಿ ಎಲ್ಲ ಇದೆ. ಏನು ಅಡುಗೆ ಮಾಡೋಣ? ನೀನೇನು ಹೇಳ್ತೀಯೋ ಅದನ್ನೇ ಮಾಡೋಣ, ಓಕೆನಾ? ಯಾಕೆ ಹೀಗೆ ನಿಂತಿದ್ಯಾ ಇಲ್ಲಿ? ಬಾ ಒಳಗೆ. ಇವತ್ತು ಕಾಲೇಜ್ ಫಸ್ಟ್ ಡೇ ತಾನೆ, ಇವತ್ತು ಅವ್ರು ಬೇಗ ಬರಲ್ವಾ? ಇಲ್ಲ ಮೇಘ್ನಾ, ತೇಜ ಒಂದ್ಸಲ ಕಾಲೇಜಿಗೆ ಹೋದರೆ ಆಯಿತು. ಅವನು ಅವ್ನ ಸ್ಟೂಡೆಂಟ್ಸು ಅಷ್ಟೇ, ಅವನ ಪ್ರಪಂಚ. ಇನ್ನು ನಿನ್ನ ಕೈಗೆ ಸಿಗೋದು ಸಾಯಂಕಾಲನೇ. ಅದೆಂಗಾಗುತ್ತೆ? ಅವಾಗ ಲೀಜರ್ ಸಿಗುತ್ತೆ ತಾನೆ. ಫ್ರೀ ಸಿಕ್ಕಿದ್ರೆ ಸಾಕು, ಯಾವುದೋ ಕೆಲ್ಸಕ್ಕೆ ಬಾರ್ದಿರೋ ಪುಸ್ತಕ ಓದ್ತಾ ಕೂತ್ಕೊಂಡ್ಬಿಡ್ತಾರೆ. ಅದು ಹಾಗೆಲ್ಲ ಮೇಘ್ನಾ, ಅವ್ನು ಸುಮ್ಮನೆ ಯಾವ್ಯಾವುದೋ ಪುಸ್ತಕ ಓದ್ತಾ ಇರಲ್ಲ. ಪಾಠ ಹೇಳ್ಕೊಡೋರ್ಗೆ ಎಷ್ಟು ಇನ್ಫಾರ್ಮೇಷನ್ ಇದ್ರೂ ಸಾಲದು. ಯಪ್ಪ ದೇವ್ರೆ, ನಂಗೆ ಅನ್ಸುತ್ತೆ ನೀವೇ ನಿಮ್ಮ ಮಗಂಗೆ ಹಿಂಗೆಲ್ಲ ತಲೆ ತುಂಬಿಸಿಟ್ಟಿರೋದು ಅಂತ. ಅಲ್ಲ, ನಾನು ಅಷ್ಟೊಂದೆಲ್ಲ ಮೆಸೇಜ್ ಮಾಡಿದ್ದೀನಿ, ಅವ್ರು ಒಂದಕ್ಕಾದ್ರೂ ರಿಪ್ಲೈ ಮಾಡೋದು ಬೇಡವಾ? ಹೇಳಿದ್ನಲ್ಲ ಪುಟ್ಟಿ, ತೇಜ ಒಂದ್ಸಲ ಕಾಲೇಜ್ ಕ್ಯಾಂಪಸಲ್ಲಿ ಕಾಲಿಟ್ಟ ಅಂದರೆ ಈ ಪ್ರಪಂಚನೇ ಮರ್ತು ಬಿಡ್ತಾನೆ. ಅದರಲ್ಲೂ ಈ ಕ್ಯಾಂಪಸ್ ಅಂದರೆ ಅವ್ನಿಗೆ ಎಷ್ಟಿಷ್ಟ ಗೊತ್ತಾ? ಮೊದಲೆಲ್ಲ ನನಗೂ ನಿನ್ನ ಹಾಗೆ ಅನ್ನಿಸ್ತಾ ಇತ್ತು. ನಾವು ಈ ಊರಿಗೆ ಬಂದ ಹೊಸರಲ್ಲಿ ತೇಜ ಸರಿಯಾಗಿ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ. ಇಡೀ ದಿನ ಕಾಲೇಜ್ನಲ್ಲೇ ಇರ್ತಾ ಇದ್ದ. ವಾಪಸ್ ಮನೆಗೆ ಬಂದರೂ ಆ ಸ್ಟೂಡೆಂಟ್ಸ್ದೇನೋ ಅಸೈನ್ಮೆಂಟ್ಸು, ಪೇಪರ್ಸು, ಕರೆಕ್ಷನ್ನು ಇದರಲ್ಲೇ ಟೈಮ್ ಸರಿ ಹೋಗ್ತಾ ಇತ್ತು ಅವನಿಗೆ. ಮನೆಗೆ ಬಂದರೂ ಬರೀ ಕಾಲೇಜ್ದೇ ಧ್ಯಾನ ಆಗಿತ್ತು. ಇನ್ನಂಥ ಸಮಯದಲ್ಲಿ ನಂಗೆ ಹೆಂಗೆ ಆಗಿರ್ಬೇಡ ಹೇಳು. ಹಾಗಾದ್ರೆ ನೀವು ನಾನು ಒಂದೇನಾ? ಏನಿವಳು ಹೀಗೆ ಹೇಳ್ಬಿಟ್ಲಲ್ಲ? ಅಂದರೆ ತಾಯಿಗೆ ಮಗ ಏನು ಅಲ್ವಾ? ಸದ್ಯ ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಎಲ್ಲಿಗೆ ಹೋಗ್ತೀನೋ, ಏನು ಮಾಡ್ತೀನೋ ಒಂದು ಗೊತ್ತಿಲ್ಲ. ಅಪ್ಪ ನನ್ನ ಸದಾಶಿವ ನನ್ನ ಸರಿಯಾದ ಕಡೆ ಸೇರಿಸೋ ಪುಣ್ಯಾತ್ಮ. ಓ ಸತ್ಯ, ಸದಾಶಿವ ಸರಿಯಾದ ಕಡೆನೇ ನನ್ನ ಸೇರಿಸ್ತಾನೆ ಹಂಗಾದ್ರೆ. ಹಲೋ ಶ್ಯಾಮ್. ಹಾಂ, ನಾನು ಸುನಿಲ್. ಹಲೋ ಸರ್, ಸಾರಿ. ಹಲೋ ಅಂಕಲ್. ವೆರಿ ಗುಡ್. ಬ್ಯಾಂಕ್ ಕೆಲಸ ಎಲ್ಲ ಮುಗೀತಾ? ಹಾಂ, ಎಲ್ಲ ಆಯ್ತು ಅಂಕಲ್. ಗುಡ್ ಗುಡ್. ಅವರು ಕೋಪರೇಟ್ ಮಾಡಿದ್ರು ತಾನೇ? ಹೌದು, ಎಲ್ಲ ಕೆಲಸ ಮಾಡಿಕೊಟ್ರು. ಆಲ್ ರೈಟ್. ನೋಡು, ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತಾ ಇದ್ದೀನಿ, ನೀನು ಬಂದ್ಬಿಡು. ಪಾಪ ಅಲ್ಲೆಲ್ಲೋ ಇರಬೇಡ, ಓಕೆ? ಸರಿ ಅಂಕಲ್. ಹಾಂ, ಒಂದು ಕೆಲಸ ಮಾಡೋಣ, ನೀ ಎಲ್ಲಿದೆ ಹೇಳು, ನಾನು ಅಲ್ಲೇ ಬಂದು ಪಿಕ್ ಮಾಡ್ತೀನಿ. ಅದು ಬ್ಯಾಂಕ್ ಹತ್ರನೇ ಇದ್ದೀನಿ. ಶ್ಯಾಮ್, ನೀ ಅಲ್ಲೇ ಇರಪ್ಪ, ನಾನು ಅಲ್ಲಿಗೆ ಬರ್ತೀನಿ, ಜೊತೆಲೇ ಒಟ್ಟಿಗೆ ಹೋಗೋಣ. ಇನ್ ಅನದರ್ 20 minutes. ಓಕೆ, ಸಿ ಯು. ಓಕೆ ಅಂಕಲ್. ಇವಾಗ ಏನಪ್ಪ ಮಾಡೋದು? ಸರಿಯಾಗಿ ತಪ್ಪಿಸ್ಕೊಳ್ಳೋಕ್ಕೂ ಬರಲ್ಲ ನನಗೆ. ಏನು ಸದಾಶಿವ ಇದು? ಮತ್ತೆ ನನ್ನ ಅಲ್ಲೇ ತಗಲಾಕ್ಸ್ತಾ ಇದೆಯಲ್ಲೋ. ಅವ್ರ ಮನೇಲಿ ಎಷ್ಟು ದಿನ ಇದ್ದೆ, ಪಾಪ ಉಳ್ಕೊಳಕ್ ಜಾಗ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ ತಾನೆ. ಹಿಂಗೆಲ್ಲ ಹೇಳ್ದೆ ಕೇಳ್ದೆ ಹೋಗೋದಾ? ಅದು ಸಾಲ ತೀರಿಸ್ದೆ. ಅವ್ರ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಇದೆಲ್ಲ ಬೇಡಪ್ಪ. ಹೋಗೋದಾದ್ರೆ ಸಾಲ ತೀರಿಸ್ಬಿಟ್ಟೆ ಹೋಗ್ತೀನಿ. ಬಾಯಲ್ಲಿ ಹೇಳ್ದಂಗೆ ಬದುಕಬೇಕು ತಾನೆ, ಅದ್ ಬಿಟ್ಟು ತಪ್ಪಿಸ್ಕೊಂಡು ಹೋಗೋದಾ? ನಾನು ಯಾಕೆ ಇಷ್ಟೊಂದು ಗಬ್ಬೇಶ್ವರ ಆಗ್ಬಿಟ್ಟೆ? ನಾವೆಲ್ಲರೂ ನಮ್ಮ ಶ್ರದ್ಧಾ ಭಕ್ತಿನ ಸದ್ಯಕ್ಕೆ ಪ್ರಕೃತಿ ಮೇಲೆ ತೋರಿಸೋಣ. ಪ್ರಕೃತಿ ಉಳಿದೇ ಹೋದ್ರೆ ಭೂಮಿ ಮೇಲಿರುವಂತ ಯಾವ ಜೀವಿಗಳು ಉಳಿಯೋದಿಲ್ಲ. ಪ್ರಕೃತಿಲಿ ಎಲ್ಲ ಜೀವಿಗಳಿಗೂ ಬೇಕಾಗುವಷ್ಟು ಸಂಪತ್ತಿದೆ. ಹಾಗಂತ ಅದನ್ನ ದುಂದು ವೆಚ್ಚ ಮಾಡೋ ಹಾಗಿಲ್ಲ. ಅದನ್ನ ನಾವು ಮಿತವಾಗಿ ಬಳಸಬೇಕು. ಉಳಿತಾಯ ಅಂದ ಕೂಡಲೇ ಎಲ್ರಿಗೂ ದುಡ್ಡು ಕಾಸು ಮಾತ್ರ ತಲೆಗೆ ಬರುತ್ತೆ. ಆದರೆ ಪ್ರಕೃತಿಲಿ ಸಿಗುವಂತಹ ನೈಸರ್ಗಿಕ ಸಂಪತ್ತನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಹೌದೌದು,
ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಯಾವುದನ್ನು ದುಂದು ವೆಚ್ಚ ಮಾಡೋ ಹಾಗಿಲ್ಲಪ್ಪ. ನಾವು ಒಂದಷ್ಟು ದಿನಗಳಿಂದ ನೀರನ್ನ ಮಿತವಾಗಿ ಬಳಸಿ ಒಂದಷ್ಟು ನೀರನ್ನ ಉಳಿಸ್ತಾ ಇದ್ದೀವಿ. ಅದನ್ನ ಇಲ್ಲಿ ಸಂಗ್ರಹ ಮಾಡಿದೀವಿ. ಅದನ್ನ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಾ ಇದ್ದೀವಿ. ಪಾಪ ಅವಕ್ಕೂ ನೀರು ಬೇಕಲ್ಲ. ಅವಕ್ಕೆ ನೀರು ಸಿಗೋ ಜಾಗಗಳಲ್ಲೆಲ್ಲ ಬಿಲ್ಡಿಂಗ್ಗಳನ್ನ ಕಟ್ಬಿಟ್ಟಿದ್ದಾರೆ. ಪಾಪ ನೀರು ಹುಡುಕೊಂಡು ಅವು ತಾನೇ ಎಲ್ಲಿಗೆ ಹೋಗ್ತಾವೆ ಹೇಳಿ? ಆಗ್ಲೇ ಯಾರೋ ಹೇಳಿದ್ರಲ್ಲ, ಪುಣ್ಯ ಸಿಗತ್ತೆ ಅಂತ. ಇಂಥದ್ದನ್ನ ಮಾಡಿ, ಖಂಡಿತವಾಗ್ಲೂ ಪುಣ್ಯ ಸಿಗತ್ತೆ. ನೀವು ದಿನನಿತ್ಯ ಈ ತರ ಮಾಡ್ತಾ ಹೋದ್ರೆ ನಿಮ್ಮ ಪುಣ್ಯ ಇನ್ನೂ ಹೆಚ್ಚಾಗತ್ತೆ. ಇದು ಯಾವ ದೇವ್ರ ಪುಸ್ತಕದಲ್ಲೂ ಇಲ್ವಲ್ಲ ಸ್ವಾಮಿಗಳೇ? ಪರವಾಗಿಲ್ಲ, ಬರೀ ದೇವ್ರ ಪುಸ್ತಕದಲ್ಲಿ ಬರೆದಿರೋದನ್ನ ಮಾತ್ರ ಮಾಡಬೇಕು ಅಂತ ಏನೂ ಇಲ್ಲ. ನಾವಿರೋ ಪ್ರಕೃತಿನ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಾಗೆ ಬದುಕಿದ್ರೆ ಸಾಕು. ಇವತ್ತಿರೋ ಸಮಸ್ಯೆಗೆ ಇಂದಿನ ಜನಾಂಗ ತಾನೇ ಯೋಚನೆ ಮಾಡಬೇಕು. ಹಿಂದೆ ಇಂಥ ಸಮಸ್ಯೆ ಎಲ್ಲ ಬಂದಿರ್ಲಿಕ್ಕಿಲ್ಲ, ಹಾಗಾಗಿ ಅದನ್ನ ಅವರು ಪುಸ್ತಕದಲ್ಲಿ ಬರೆದಿಲ್ಲ ಅಷ್ಟೇ. ಹಾಗಾದ್ರೆ ಒಪ್ಪೋ ಮಾತೆ. ನೀರಷ್ಟೇ ಅಲ್ಲ, ವಿದ್ಯುತ್ ಕೂಡ ಹಾಗೇನೆ. ನಮಗೆ ಎಷ್ಟು ಬೇಕೋ ಅವಶ್ಯಕತೆ ಇರೋಷ್ಟು ಮಿತವಾಗಿ ಬಳಸ್ಕೋಬೇಕು. ನ್ಯಾಚುರಲ್ ಗಾಳಿ, ನ್ಯಾಚುರಲ್ ಬೆಳಕು, ಇದೆಲ್ಲ ಪ್ರತಿಯೊಬ್ಬ ಮನುಷ್ಯಂಗೂ ಅವಶ್ಯಕತೆ ಇದೆ ಅಲ್ವಾ? ಹಾಗಾಗಿ ಇವತ್ತಿಂದ ನಾವೆಲ್ಲರೂ ಒಂದು ಕೆಲಸ ಮಾಡೋಣ. ಪ್ರತಿ ಹಗಲು 1 ಗಂಟೆ ಹೊತ್ತು ಫ್ಯಾನನ್ನು ಆಫ್ ಮಾಡಿ, ಕಿಟಕಿನ ಬಾಗಲ್ನ ಓಪನ್ ಮಾಡಿಟ್ಟು ನ್ಯಾಚುರಲ್ ಗಾಳಿ ಒಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಳೋಣ. ಹಾಗೆ ಪ್ರತಿದಿನ ರಾತ್ರಿ 1 ಗಂಟೆ ಹೊತ್ತು ಲೈಟ್ನ ಆಫ್ ಮಾಡಿ ಕ್ಯಾಂಡಲ್ ಲೈಟ್ನ ಉಪಯೋಗಿಸೋಣ. ಹೀಗೆ ಪ್ರತಿಯೊಂದು ಮನೆಯಲ್ಲೂ 2 ಗಂಟೆ ಹೊತ್ತು ವಿದ್ಯುತ್ನ ಬಳಕೆ ಕಡಿಮೆ ಆದ್ರೆ ನಾವು ಎಷ್ಟು ವಿದ್ಯುತ್ ಉಳಿಸ್ತೀವಿ ಗೊತ್ತಾ? ಇದರಿಂದಾನು ಪುಣ್ಯ ಬರುತ್ತೆ ಅಂತೀರಾ ಸ್ವಾಮಿಗಳೇ? ಖಂಡಿತವಾಗ್ಲೂ ಬರುತ್ತೆ. ಹಾಗೆ ಆದಷ್ಟು ಬೇಗ ನಿಮ್ಮ ಮಗಳ ಮದ್ವೆನೂ ಆಗತ್ತೆ. ಸರಿ, ಹಾಗಾದ್ರೆ ನಾನು ಇವತ್ತಿಂದನೇ ಮಾಡ್ತೀನಿ. ಓಕೆ. ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಲ್ವಾ? ಏನಾಗಿರುತ್ತೋ? ಇಷ್ಟೊಂದು ಮೆಸೇಜ್ಗಳು ಎಲ್ಲ ಇವಳೇ ಕಳಿಸಿರ್ಬೇಕು. ಓಕೆ, ಏನು ಮಾಡ್ತಾ ಇದ್ದೀರಾ? ಕ್ಲಾಸ್ನಲ್ಲಿದ್ದೀರಾ? ಓಕೆ, ನೆಕ್ಸ್ಟ್ ಒನ್. ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ? ನೆಕ್ಸ್ಟ್, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಕ್ಲಾಸ್ ಮುಗಿಸಿದ ಮೇಲಾದರೂ ರಿಪ್ಲೈ ಮಾಡಿ. ನಿಮಗೆ ನನ್ನ ನೆನಪೇ ಆಗ್ತಿಲ್ವಾ? ಕಾದು ಕಾದು ಸಾಕಾಯ್ತು ನನಗೆ. ಇವತ್ತು ಕಾಲೇಜ್ ಫಸ್ಟ್ ಡೇ ತಾನೆ, ಬೇಗ ಮುಗಿಯುತ್ತಲ್ವಾ? ಮನೆಗೆ ಬೇಗ ಬರ್ತೀರಾ? ಊಟ ಆಯಿತಾ? ಸ್ಯಾಡ್ ಸ್ಮೈಲಿ. ನಾನಿಷ್ಟು ಮೆಸೇಜ್ ಕಳಿಸಿದ್ದೀನಿ, ನೀವು ಒಂದಕ್ಕೂ ಉತ್ತರನೇ ಕೊಟ್ಟಿಲ್ಲ. ಯಾಕೆ? ನಿಮಗೆ ನಾನು ಅಂದರೆ ಇಷ್ಟ ಇಲ್ವಾ? ಅಯ್ಯೋ, ಆ್ಯಂಗ್ರಿ ಸ್ಮೈಲಿ. ಹೋಗಿ ನನ್ನ ಜೊತೆ ಮಾತಾಡಬೇಡಿ. ಮುಗೀತು ಕಥೆ. ಗುಡ್. ಮಿಸ್ಟರ್ ತೇಜ, ಒಂದು ಕೆಲಸ ಮಾಡಪ್ಪ. ಬಸ್ ಸ್ಟ್ಯಾಂಡೋ ಇಲ್ಲ ಫುಟ್ಪಾತ್ ಮೇಲೆ ಸೆಟ್ಲ್ ಆಗ್ಬಿಡಿ ಇವತ್ತು. ಮನೆಗೆ ಹೋದ್ರೆ ಇದೆ ನಿನಗೆ. ಏನಪ್ಪ ಮಾಡಲಿ? ಮರ್ತೇ ಹೋದ್ನಲ್ಲ. ನಾನು ಬೆಳಿಗ್ಗೆಯಿಂದ ಅಷ್ಟೊಂದೆಲ್ಲ ಮೆಸೇಜ್ ಮಾಡಿದ್ದೀನಿ, ಅದು ಯಾವುದಕ್ಕೂ ಇವ್ರು ರಿಪ್ಲೈ ಮಾಡಿಲ್ಲ. ಇವ್ರು ಫೋನ್ ಮಾಡಿದ ತಕ್ಷಣ ನಾನು ರಿಸೀವ್ ಮಾಡಿಬಿಡ್ಬೇಕಾ? ನಾನು ಮಾಡಲ್ಲ. ಕಟ್ಟೆ ಮಾಡ್ಬಿಟ್ಲು. ವ್ಯವ್ಯವ ಅನ್ಕೊಂಡು ಕಟ್ ಮಾಡಿರ್ತಾಳೆ, ನಂಗೆ ಗೊತ್ತಿಲ್ಲ. ಅಂದರೂ ನನ್ನ ಹೆಂಡತಿ ಕೋಪನ ಹೆಂಗೆ ಕಡಿಮೆ ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ನಾನು ಮನೆಗೆ ಹೋಗೋದಕ್ಕಿಂತ ಮುಂಚೆ ಇವಳು ಕೋಪ ಕಟ್ಟಾಗಿರ್ಬೇಕು ಅಷ್ಟೇ. ಟ್ರಯಲ್ ನಂಬರ್ 2. ಅಯ್ಯೋ, ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಪಾಪ, ಎಷ್ಟಾದ್ರೂ ನನ್ನ ಗಂಡ ಅಲ್ವಾ, ನಂಗೆ ಇವ್ರು ಬೇಕು. ಹಲೋ,
ನಮ್ಮ ಪುಟ್ಟ ಹೆಂಡತಿಯವರು ಏನ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಕೇಳ್ಬೋದಾ? ಯಾರು ನೀವು? ಗುಡ್ ಕ್ವೆಶ್ಚನ್, ವೆರಿ ಗುಡ್ ಕ್ವೆಶ್ಚನ್. ಆಕ್ಚುಲಿ ನಾನು ನೀವು ಹೋದ ವರ್ಷ ಭೇಟಿಯಾಗಿದ್ವಿ. ಅದಾದ್ಮೇಲೆ ಈಗ ರೀಸೆಂಟ್ಲಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ವಿ. ಸೊ ಟೆಕ್ನಿಕಲಿ ನಾನು ನಿನ್ನ ಗಂಡ. ನೆನಪಾಯ್ತಾ? ಬಂತು 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 ಬಂತು, ಮುಖದ ಮೇಲೆ ನಗು ಬಂದೇ ಬಿಡ್ತು. ಒಟ್ಟೆ ಈವ್ನಿಂಗ್ ಐಸೆ ಈ ನನ್ನ ಮುದ್ದಾದ ಹೆಂಡತಿ ಮುಖದ ಮೇಲೆ ಇಂಥ ಒಂದು ಸುಂದರವಾದ ನಗು ಬಂದಿರುವಂತಹ ಈ ಸುಂದರವಾದ ಸಂಜೆಯನ್ನ ಈ ತೇಜಸ್ವಿ ಎಂದಿಗೂ ಮರೆಯೋದಿಲ್ಲ. ಸಾಕು, ಅತಿ ಆಡ್ಬೇಡಿ. ಎಷ್ಟೊತ್ತಿಗೆ ಬರ್ತೀರಾ ಅಂತ ಹೇಳಿ. ಡಾರ್ಲಿಂಗ್, ನೀನು ಕೇಳೋದು ಹೆಚ್ಚ, ನಾನು ಬರೋದೇ ಹೆಚ್ಚ. ಇನ್ನೊಂದು ಸ್ವಲ್ಪ ಹೊತ್ತು ಈ ತೇಜ ನಿನ್ನ ಮುಂದೆ ಇರ್ತಾನೆ. ಹಾ, ನಾನು ಬೆಳಿಗ್ಗೆಯಿಂದ ಅಷ್ಟೊಂದೆಲ್ಲ ಮೆಸೇಜ್ ಮಾಡಿದೆ, ಒಂದಕ್ಕಾದ್ರೂ ರಿಪ್ಲೈ ಮಾಡೋದು ಬೇಡವಾ? ಇವಾಗೇನು ಫೋನಲ್ಲೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಾ? ನೋಡು, ನನಗೆ ನಿನ್ನನ್ನು ನೋಡಬೇಕು ಅಂತ ಅರ್ಜೆಂಟ್ ಆಗ್ತದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬೆಳಿಗ್ಗೆಯಿಂದ ನಿನಗೇನು ಕೊಟ್ಟೇ ಇಲ್ಲ ನಾನು, ಅದನ್ನೆಲ್ಲ ನಾನು ತೀರ್ಸೋದು ಬೇಡವಾ? ನೋಡು, ನಿನ್ನ ಋಣನೆಲ್ಲ ನನ್ನ ಕೈಲಿ ಇಟ್ಕೊಳಕ್ ಆಗಲ್ಲಪ್ಪ. ಅಲ್ಲಲ್ಲೇ ಕೊಟ್ಬಿಟ್ಟು ತೀರ್ಸ್ಕೊಂಡ್ಬಿಡ್ಬೇಕು. ಇವಾಗೇನು ನಾನು ಬಂದು ಕೊಡ್ಲಾ ಬೇಡವಾ? ಬೇಗ ಬನ್ನಿ. ಥ್ಯಾಂಕ್ ಯು. ಹಂಗೆ ಇನ್ನೊಂದ್ಸತಿ ಹೇಳ್ಬೋದು, ಬೇಗ ಬನ್ನಿ ಅಂತ. ಬೇಗ ಬನ್ನಿ. ಇನ್ನು 10 ನಿಮಿಷದಲ್ಲಿ ತೇಜ ಅಲ್ಲಿರ್ತಾನೆ ಡಾರ್ಲಿಂಗ್. ಲವ್ ಯು. ಓಹೋ, ಬಾರಿ. ಬನ್ನಿ ಬೇಗ. ಬಂದೇ ಬಿಟ್ಟೆ. See you soon. ಲವ್ ಯು. ಓಹೋ, ಬಾರಿ. ಬನ್ನಿ ಬೇಗ. ಬಂದೇ ಬಿಟ್ಟೆ. See you soon. ತೇಜ, ಹೆಂಡತಿನ ಡೀಲ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡೆ ಕಂದ. ಲವ್ಲಿ ಐತೆ. ಕಮಾನ್. ಹೇ, ವಾಟ್ಸಪ್, ಇನ್ನು ಮನೆಗೆ ಹೋಗಿಲ್ವಾ ಎಲ್ಲ? ಸರ್, ನಮಗೆಲ್ಲ ನಿಮ್ಮ ಆಟೋಗ್ರಾಫ್ ಬೇಕು. ಆಟೋಗ್ರಾಫ್ ಯಾಕೆ? ಫೋಟೋಗ್ರಾಫಿ ತಗೊಳ್ಳೋಣ ಬನ್ನಿ. ಓಕೆ, ಅ ಸೆಲ್ಫಿ ವಿತ್ ಆಲ್ ಮೈ ಸ್ಟೂಡೆಂಟ್ಸ್. ಕಮ್. ಓಕೆ, ಸೇ ಚೀಸ್. ಥ್ಯಾಂಕ್ ಯು. ಸರ್, ಆದ್ರೂ ನಮ್ಗೆ ನಿಮ್ಮ ಆಟೋಗ್ರಾಫ್ ಬೇಕೇ ಬೇಕು ಸರ್. ಹೇ, ಕಮಾನ್. ಐ ಆಮ್ ಯುವರ್ ಲೆಕ್ಚರರ್. ಇನ್ನು 3 ವರ್ಷ ಜೊತೆಗೆ ಇರ್ತಿರ್ತಾನೆ. ಆಟೋಗ್ರಾಫ್ ಎಲ್ಲ ಯಾಕೆ? ದಿಸ್ ಇಸ್ ಎನಫ್. ನಮ್ಮ ಸೀನಿಯರ್ಸ್ ಎಲ್ಲ ನಿಮ್ಮ ಬಗ್ಗೆ ತುಂಬಾ ಹೇಳ್ತಿದ್ರು ಸರ್. ನಿಮ್ಮ ನೋಡ್ತಾ ಇದ್ರೆ ಅದೆಲ್ಲ ನಿಜ ಅನ್ಸಿದೆ. ಪ್ಲೀಸ್ ಸರ್, ಆಟೋಗ್ರಾಫ್. ಐ ಡೋಂಟ್ ನೋ ಏನು ಹೇಳಿದ್ದಾರೆ ಅಂತ, ಬಟ್ ಓಕೆ, ಥ್ಯಾಂಕ್ ಯು. ಓಕೆ, ಶಶಿಕಲಾ ಅಲ್ಲ? ನೋಡು, ಇಷ್ಟೊತ್ತಿಗೆ ನಮ್ಮ ಮನೆಗೆ ಬಂದಿರ್ತೀನಿ, ನನ್ನ ಮಗಳೇ ಬರಲ್ಲ. ನನಗಿಂತ ಜಾಸ್ತಿ ಕೆಲಸ ಅವಳೇ ಮಾಡ್ತಾಳೆ, ಯಾವಾಗಲೂ ಬ್ಯುಸಿಯಾಗಿರ್ತಾಳೆ. ಒಂದಿನೂ ಆರಾಮಾಗಿದ್ದು ನಾನು ನೋಡಲಿಲ್ಲ. ವೀಕೆಂಡ್ಸ್ನಲ್ಲಿ ಡಾನ್ಸ್ ಕ್ಲಾಸ್ ತಗೊಳ್ತಾಳೆ. ಯಾವುದೋ ಈವೆಂಟಿಗೆ ಕೊರಿಯೋಗ್ರಫಿ ಮಾಡ್ತಾಳೆ. ಸಿ ಈಸ್ ಆಲ್ವೇಸ್ ಆಕ್ಯುಪೈಡ್. ಅವಳಿಗೆ ಎಲ್ಲ ಕೆಲಸ ತಾನೇ ಮಾಡಬೇಕು ಅಂತ ಹಠ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಅಲ್ಲಮ್ಮ, ಒಂದು ಅಸಿಸ್ಟೆಂಟ್, ಒಂದು ಮ್ಯಾನೇಜರ್ನೋ ಇಟ್ಕೋ ಅಂತ. ನನ್ನ ಮಾತೇ ಕೇಳಲ್ವೇ? ನನ್ನ ಫೀಲಿಂಗ್ಸ್, ನನ್ನ ಕನ್ಸರ್ನ್ ಅವಳಿಗೆ ಅರ್ಥನೇ ಆಗಲ್ಲ. ಹಾಂ, ಜಾಸ್ತಿ ಹೇಳಿದ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡೋ ಕೆಪಾಸಿಟಿ ಇಲ್ವಾ ನನಗೆ ಅಂತ ಕೇಳ್ತಾಳೆ. ನಿಮಗೊಬ್ಬ ಮಗ ಇದ್ದಿದ್ರೆ ಹೀಗೆ ಹೇಳ್ತಾ ಇದ್ರಾ ಅಂತ ಕೇಳ್ತಾಳೆ. ಏನು ಹೇಳ್ತೀಯ ಇದಕ್ಕೆ? ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಮಕ್ಕಳು ಆರಾಮಾಗಿರ್ಲಿ ಅಂತ ತಾನೇ ಹೆತ್ತವ್ರು ಬಯಸೋದು. ನೀ ಏನು ಹೇಳ್ತೀಯ? ನಿನ್ನಮ್ಮ ಆದರೂ ಅಷ್ಟೇ ತಾನೇ?